ನಮಸ್ತೆ. ಧರ್ಮ ಅಂದರೆ ಏನು? ಧರ್ಮ ಅಂದರೆ ಏನೂ ಅಲ್ಲ, ಮಾನವತೆ. ನಾವು ಮನುಷ್ಯರಾಗಿ ಬದುಕಿ ಪರಸ್ಪರ ಗೌರವಿಸಿ ಪ್ರೀತಿಸಿ ಚಂದದ ಬದುಕನ್ನು ಕಟ್ಕೊಳ್ಳೋದಕ್ಕೆ ಧರ್ಮ ಅಂತಾರೆ. ನಾನು ಸುಖವಾಗಿ ಸಂತೋಷವಾಗಿ ಬದುಕೋದು, ಅದನ್ನು ಪರರಿಗೂ ಅವಕಾಶ ಮಾಡಿಕೊಡೋದು, ಆ ರೀತಿ ಬದುಕೋದಕ್ಕೆ. ನಮ್ಮಿಂದಾಗಿ ಬೇರೆಯವರ ಬದುಕು ನಾಶವಾಗದಂತೆ, ನಮ್ಮಿಂದಾಗಿ ಬೇರೆಯವರ ಮನಸ್ಸು ನೋಯದಂತೆ, ನಮ್ಮಿಂದ ಯಾರಿಗೂ ಯಾವುದೇ ರೀತಿಯ ಬಾಧಕ ತೊಂದರೆ ತಾಪತ್ರಯಗಳು ಉಂಟಾಗದಂತೆ ನಡೆಯೋದೇ ಧರ್ಮ. ಅದು ಮನುಷ್ಯ ಧರ್ಮ. ಇದೆಲ್ಲವನ್ನು ಮಾಡ್ತಾ ಮಾಡ್ತಾ ಜೀವನದೊಳಗೆ ಏರು ಇಳಿವು ಸನ್ನಿವೇಶಗಳು ಇದ್ದದ್ದೇ. ಕೆಲವೊಮ್ಮೆ ಮೇಲೆ ಹೇಳ್ತೀವಿ, ಕೆಲವೊಮ್ಮೆ ಬೀಳ್ತೀವಿ. ಬೀಳೋವಂಥ ಸಂದರ್ಭಗಳು ಬಂದುಬಿಟ್ಟಿರ್ತಾವೆ ಮನುಷ್ಯನ ಜೀವನದೊಳಗೆ. ಆ ಬೀಳೋವಂಥವರನ್ನು ನಾವು ಎತ್ತಿ ಹಿಡಿದು ನಿಲ್ಲಿಸ್ತೀವಲ್ಲ, ಕಷ್ಟಗಳ ಸುಳಿಯಲ್ಲಿ ಸಿಕ್ಕವರನ್ನು ಪಾರು ಮಾಡ್ತೀವಲ್ಲ, ಕಂಗೆಟ್ಟು ಹೋಗಿ ದಿಕ್ಕೆಟ್ಟು ಹೋಗಿ ಕಣ್ಣು ಬಿಡುವಂಥ ಒಂದು ಪ್ರಸಂಗದ ಮನುಷ್ಯನನ್ನು ನಾವು ರಕ್ಷಣೆ ಮಾಡ್ತೀವಲ್ಲ, ಕಣ್ಣೀರು ಸುರಿಸುವಂಥವರಿಗೆ ಸಾಂತ್ವನ ಹೇಳಿ ಅವನ ಹೃದಯಕ್ಕೆ ತಂಪನ್ನು ತರ್ತೀವಲ್ಲ, ತರಬೇಕು ಕೂಡ. ಇದು ಧರ್ಮ. ಬಿದ್ದುದನ್ನು ನಿಲ್ಲಿಪುದು, ಬೀಳ್ತಾ ಇರೋ ಜೀವನವನ್ನು ರಕ್ಷಣೆ ಮಾಡೋದೇ ಧರ್ಮ. ಬಿದ್ದವರು ತಟ್ಟನೆ ಎದ್ದು ನಿಲ್ಲೋ ಸಾಮರ್ಥ್ಯ ಎಲ್ಲರಿಗೂ ಇರಲಿಕ್ಕಿಲ್ಲ. ಕೆಲವೊಬ್ಬರಿಗೆ ಬೇರೆಯವರ ನೆರವು ಬೇಕಾಗ್ತದೆ. ಜೀವನದೊಳಗೆ ಬೀಳೋದಂದ್ರೆ ಬರೀ ಶರೀರ ಬೀಳೋದಷ್ಟೇ ಅಲ್ಲ, ಜೀವನಗಳು ಬೀಳ್ತಿರ್ತಾವ್ರಿ, ಭಾವಗಳು ಬೀಳ್ತಿರ್ತಾವ. ಆವಾಗ ಇನ್ನೊಬ್ಬರ ನೆರವಿನ ಅಗತ್ಯ ಭಾಳ ಇರ್ತದೆ ನಮಗೆ. ಅಂಥ ಸಮಯದೊಳಗೆ ನಮ್ಮ ಹಾಜರಿ ಬಹಳ ಮುಖ್ಯ. ಮತ್ತೊಬ್ಬರ ಬದುಕನ್ನು ರಕ್ಷಣೆ ಮಾಡೋದು ಧರ್ಮ ಆಗ್ತದೆ. ಬೀಳ್ತಿತ್ತಪ್ಪ ಅವಳ ಬದುಕು ಅಂದರೆ ಎತ್ತಿ ಕಟ್ಟೋದು, ಪುನಃ ಕಟ್ಟಿ ಕೊಡೋದು ಪರಮ ಧರ್ಮ, ಮಹಾಶ್ರೇಷ್ಠ ಧರ್ಮನೇ ಅದು. ಅಕಸ್ಮಾತ್ ಹಾಲು ಒಡೆದು ಹೋಯ್ತಪ್ಪ, ಚೆಲ್ಲಿ ಬಿಡ್ತೀವಿ ನಾವು. ಕೆಲವೊಬ್ರು ಗೊತ್ತಿಲ್ಲದ ಮೂರ್ಖರು ಮಾಡೋ ಕೆಲಸ ಚೆಲ್ಲಿ ಬಿಡೋದು. ಅದೇ ನುರಿತಂಥ ಜಾಣ ಬುದ್ಧಿವಂತ ಅದೇ ಹಾಲನ್ನು ಏನು ಮಾಡ್ತಾನೆ, ಪನೀರ್ ಮಾಡ್ತಾನೆ, ಅದನ್ನು ಕಟ್ಟಿದು ಮಜ್ಜಿಗೆ ಮಾಡ್ತಾರೆ. ಮತ್ತು ಅದೇ ಹಾಲನ್ನು ಸೋಡಾ ಗಿಡ ಹಾಕಿ ಕಾಯಿಸಿ ಮತ್ತೆ ಉಪಯೋಗ ಮಾಡ್ಕೋತಾರೆ. ಒಡೆದ ಹಾಲನ್ನು ಜಾಣರು ಬುದ್ಧಿವಂತರು ವ್ಯವಹಾರ ಚತುರರು ಚೆಲ್ಲೋಕೆ ಹೋಗಲ್ಲ, ಅದನ್ನು ಮತ್ತೆ ಪುನಃ ಮಜ್ಜಿಗೆಯನ್ನಾಗಿ ಮಾಡಿ ಕುಡಿಬಹುದು ಅನ್ನೋದು ಒಂದು ಜಾಣತನ. ಹಾಳಾಗಿ ಹೋದವ್ರನ್ನ ಬಿಟ್ಬಿಡೋದು. ಅವ್ರು ಏನು ಮಾಡಿದ್ರು ಸರಿ ದಾರಿಗೆ ಬರಲ್ಲ. ನಾಯಿ ಬಾಲಿ ಯಾವತ್ತಿದ್ರೂ ಡೊಂಕೆ. ಕರಿ ನಾಯಿಯನ್ನು ಬಿಳಿ ನಾಯಿ ಮಾಡೋಕ್ಕೆ ಹೋಗ್ತೀನಿ ಅಂತಂದರೆ ಅಸಾಧ್ಯ. ಆ ಹಾಳಾಗಿ ಹೋಗಿದ್ದು ಆಯಿತು, ಬಿಟ್ಬಿಡೋದು, ಅದರ ದಾರಿ ಬಿಟ್ಬಿಟ್ಟು ಹಳತಾದದ್ದನ್ನು ಹೊಸತು ಮಾಡೋದು. ಇನ್ನು ಬಾಳ್ಕೆ ಬರ್ತದಪ್ಪ ಭಾಳ ದಿನ. ಈ ಹಳಿ ಆದರೆ ಏನಾಯಿತು, ಒಳ್ಳೆಯದಿದೆ, ಓಲ್ಡ್ ಈಸ್ ಗೋಲ್ಡ್, ಅದನ್ನು ಜೋಪಾನ ಮಾಡ್ಕೊಳ್ಳೋಣ. ಓಕೆ, ಹಳತಾಗಿದ್ದರೂ ಕೂಡ ಮೌಲ್ಯ ಕಡಿಮೆ ಇಲ್ಲ, ಅದನ್ನು ರಕ್ಷಣೆ ಮಾಡ್ಕೋರಿ. ವಯಸ್ಸಾಯಿತು ನಮ್ಮಪ್ಪ ಅಮ್ಮನಿಗೆ, ನನ್ನ ಗಂಡನಿಗೆ ರೋಗ ಬಂತು, ವಯಸ್ಸಾಯಿತು ಅಂತ ಬಿಟ್ಟು ಹೋಗೋ ಹೆಂಡತಿರು ಕಣ್ಮುಂದೆ ಇವತ್ತು. ಹೆಂಡತಿಗೆ ವಯಸ್ಸಾಯಿತು, ಚರ್ಮ ಸುಕ್ಕುಗಟ್ಟು, ಅಂದ ಚಂದ ಇಲ್ಲ ಅವಳಿಗೆ ಅಂತ ಅವಳನ್ನು ಬಿಟ್ಟು ವೆರೈಟಿಗಳ ಬೆನ್ನು ಹತ್ತೋ ಗಂಡಸರು ಎಲ್ಲ ನಮೂನಿ ಇರ್ತಾವಲ್ಲ. ಹಂಗಿಲ್ಲ. ಹಳತಾದಷ್ಟು ಬಂಧನ ಅನುಬಂಧ ಜಾಸ್ತಿ ಆಗಬೇಕೇ ವಿನಃ, ಪ್ರೀತಿ ದಾಂಪತ್ಯ ಗೀತ ಮಾಗಬೇಕೇ ವಿನಃ ಅದನ್ನು ಬಿಟ್ಟು ವೆರೈಟಿಗಳ ಬೆನ್ನು ಹತ್ತೋದಲ್ಲ. ಅದನ್ನೇ ಹೊಸತಾಗಿಸ್ಕೋಬೇಕು. ನವೋನ್ಮೇಷ ಶಾಲಿನಿ, ನಿತ್ಯವೂ ನೂತನ ಬದುಕು. ಯಾವುದೂ ಹಳತಿಲ್ಲ ಸೃಷ್ಟಿಯ ಕ್ರಿಯೆ ಒಳಗೆ. ಎಲ್ಲವೂ ಹೊಸತಾಗಿ ಮಾಡಿಕೊಳ್ಳುವಂಥ ಜಾಣ್ಮೆ ಚಾತುರ್ಯ ನಮಗಿರಬೇಕು. ಬಾಳಿಗೆ ಇದೇ ಸದಾ ಕಾಲ ಇರತಕ್ಕಂತಹ ಕರ್ತವ್ಯ ಹುಟ್ಟಿ ಬಂದಿವೆ. ಉಸಿರು ನಿಲ್ಲೋವರೆಗೂ ಕೂಡ ಹೊಸತಾಗಿಯೇ ನಾವು ಬದುಕಬೇಕು. ಮುಗಿತಲ್ಲ ನಮ್ಮದೇನೋ ವಯಸ್ಸು ಮುಗೀತು ಎಲ್ಲ ನಮಗೆ ಯಾಕೆ ಬೇಕು? ನೋ, ವಯಸ್ಸು ಯಾವತ್ತೂ ಮುಗಿಯಲ್ಲ ಮನುಷ್ಯನ ಮನಸ್ಸಿಗೆ. ದೇಹ ಮುಪ್ಪಾದೀತು, ಬಿಟ್ಬಿಟ್ರೆ ದೇಹದ ಗೊಡವೆ. ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ. ಅದನ್ನು ಆರೋಗ್ಯವಾಗಿಟ್ಕೊಳ್ಳೋದು ನಮ್ಮ ಕರ್ತವ್ಯ. ಅದರಿಂದ ಸಾಧ್ಯ ಆದಷ್ಟು ಪರೋಪಕಾರಿ ಕೆಲಸ ಮಾಡಿಸೋದು ನಮ್ಮ ಕರ್ತವ್ಯ. ಅದಕ್ಕೆ ಪ್ರೇರಣೆ ಕೊಡಬೇಕು ಮನಸ್ಸಿಗೆ. ಮನಸ್ಸು ಪ್ರಚೋದನೆಗೊಂಡು ನಮ್ಮ ಶರೀರವನ್ನು ದೃಢಿಸಿದಾಗ ಮಾತ್ರ ಆರೋಗ್ಯವಂತ ಶರೀರದಿಂದ ಮಾತ್ರ ಕರ್ತವ್ಯಗಳು ಸಾಂಗವಾಗಿ ನೆರವೇರೋಕ್ಕೆ ಸಾಧ್ಯ. ಆದ್ದರಿಂದ ಬಿದ್ದವರನ್ನು ನೋಡಿ ನಗೋದಲ್ಲ ಧರ್ಮ, ಬಿದ್ದವರನ್ನು ಎತ್ತಿ ನಿಲ್ಲಿಸೋದು, ಬಿದ್ದ ಜೀವನವನ್ನು ಪುನಃ ಕಟ್ಟೋದು. ಏನು ಕೆಟ್ಟು ಹೋಗ್ಯದಲ್ಲ ಅದನ್ನು ಬಾಳಿಕೆ ಮಾಡಿಸ್ಕೊಳ್ಳೋದು, ರಿಪೇರಿ ಮಾಡೋದು, ಒಗೆಯೋದು ಬಿಡೋದಲ್ಲ. ವಜ್ರದ ಬೆಲೆ ಎಂದೂ ಕಡಿಮೆ ಆಗಲ್ಲ. ವಜ್ರ ಕೆಲವೊಂದು ಸತಿ ಕೈ ಜಾರಿ ಬಚ್ಚಲು ಮೂರಿ ರೊಜ್ಜನ ಬಿತ್ತು ಅಂದ್ಕೋರಿ, ಹೇಸಿಗೆ ಒಳಗೆ ಬಿತ್ತು ಅಂದ್ಕೋರಿ,
ಯಾರೂ ಬಿಡಲ್ಲ ಜಾಣರು. ಅದನ್ನು ಏನೋ ಒಂದು ಮಾಡಿ ಅದನ್ನು ಮತ್ತೆ ಮೌಲ್ಯ ಬರೋ ಹಾಗೆ ಮಾಡ್ತಾರೆ ವಿನಃ 500 ರೂಪಾಯಿ ನೋಟ್ ಹೋಗಿ ತಿಪ್ಪಾಗಿ ಬಿತ್ತು ಅಂಥೇಳಿ ಯಾರೂ ಬಿಟ್ಕೊಡಲ್ಲ. ಅದನ್ನು ತಗೊಂಡೇ ಬರಬೇಕು, ಅದನ್ನು ಉಪಯೋಗ ಮಾಡಲೇಬೇಕು. ಆದರೆ ಮೂರ್ಖರು ಮಾಡ್ತಾರೆ ಹಾಗೆ. ವಜ್ರ ಇದ್ದರೂ ಸಹಿತ ಒಂದು ಸತಿ ಬಿತ್ತಲ್ಲ ಹೊಲಸ್ನಾಗ ಜಾರಿ ನಾವು ನೋಡಲ್ಲ. ಮೂರ್ಖತನ ಬೇರೆ ಅಲ್ಲ. ಹಾಗೆ ಮನುಷ್ಯನೂ ಅಚಾನಕ್ಕಾಗಿ ಇಳೋದು ಬೀಳೋದು ಇದ್ದದ್ದೇ. ಅಚಾನಕ್ಕಿ ಜಾರಿ ಬಿದ್ದಿರ್ತಾನೆ. ಎಲ್ಲ ವಿಷಯದಾಗೂ ಹೇಳ್ತಾ ಇದ್ದೀನಿ. ಅಂಥವರನ್ನು ನಿರ್ಲಕ್ಷ್ಯ ಮಾಡದೆ, ತಾತ್ಸಾರ ತೋರದೆ, ದೂರ ಇಡದೆ ನಾವು ನಮ್ಮೊಳಗೆ ಒಬ್ಬನಾಗಿ ಸ್ವೀಕಾರ ಮಾಡಿದ್ರೆ ಅವನು ಮತ್ತೆ ಒಳ್ಳೆಯ ಕೆಲಸಗಳನ್ನು ಮಾಡಬಹುದು, ಮತ್ತೆ ಅವನಿಂದ ಏನೇನೋ ಆಗಬಹುದು. ಅದನ್ನು ಬಿಟ್ಟು ನಾವು ಅವನನ್ನು ಕಡೆಗಣಿಸ್ತೀವಿ ಅಂತಂದರೆ, ಅವಾಚ್ಯ ಪದಗಳನ್ನು ನಿಂದನೆ ಮಾಡಿದ್ವಿ ಅಂತಂದರೆ, ಅವನನ್ನು ಅಪಮಾನ ಮಾಡಿಕೊಂಡೇ ಹೋಗ್ಬಿಟ್ವಿ ಇಡೀ ಜೀವನ ಎಲ್ಲ ಅಂತಂದರೆ ಪಾಪ ಎಷ್ಟನ್ನು ಸಹಿಸ್ಕೋತದ ಜೀವ. ನಾನು ನಿರುಪಯೋಗಿ ಅನ್ನೋ ಭಾವ ಬಂದು ಬಿದ್ದೇ ಹೋಗ್ಬಿಡಬಾರ್ದು ಆತ. ಅದಕ್ಕೆ ಬಿದ್ದವರನ್ನು ನಿಲ್ಲಿಸೋದೇ ಮನುಷ್ಯ ಧರ್ಮ ಅನ್ನೋದು DVGಯವರ ಈ ಕಗ್ಗದ ತಾತ್ಪರ್ಯ. ಧನ್ಯವಾದ.